ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಕಾಂತಲಕ್ಷ್ಮಿ ಅವರು ಮತ್ತೆ ಅವ್ರ ಯಜಮಾನ್ರು ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಇನ್ನೇನೆ ಅವ್ರು ಬಂದ್ಬಿಡ್ತಾರೆ ಕಣೆ ಈ ಮನೇನ ಇನ್ನು ಅವ್ರು ಬಂದು ಈ ಮನೇನ ತಗೊಂಡ್ಬಿಡ್ತಾರೆ ಕಣೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲೇ ಅಂತ ಶಾಂತಿರವ್ರು ಯೋಚನೆ ಮಾಡ್ತಿದ್ದಂಗೆ ಏನಾದ್ರೂ ಒಂದು ಮಾಡಿ ಸಹಾಯ ಮಾಡ್ಬೇಕಲ್ಲ ಇವರಿಗೆ ಅಂತ ಕಾಂತಲಕ್ಷ್ಮಿ ಅವರು ಸಹ ಯೋಚನೆ ಮಾಡ್ತಾ ಇರ್ತಾರೆ. ಏನೋ ನನಗೆ ಈ ಮನೆ ಮಾರೋದಿಕ್ಕೆ ಮನ್ಸು ಸಹ ಇಲ್ಲ, ಆದ್ರೆ ಏನ್ ಮಾಡೋದು, ನನ್ನ ಮಗಳಿಗೋಸ್ಕರ ಆದ್ರೂ ಮಾರ್ಲೇಬೇಕು ಅಂತ ಸ್ಥಿತಿ ಆಗ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಗೌರಿ ಮತ್ತೆ ವಿವೇಕ್ ಸೀದಾ ಆಫೀಸಿಂದ ಬರೋಷ್ಟರಲ್ಲಿ ಶ್ಯಾಮ್ ಅವ್ರ ಅತ್ಗೆಗೋಸ್ಕರನೇ ಕಾಯ್ತಾ ಇರ್ತಾನೆ. ಅತ್ಗೆ ಅಂತ ಹೇಳಿದಾಗ, ಏನ್ ಶ್ಯಾಮ್ ಅವ್ರೆ, ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕರೀತಾ ಇರ್ತಾನೆ. ಇನ್ನ ಸೀದಾ ಶ್ಯಾಮ್ ಅವ್ರ ಹತ್ರ ಗೌರಿ ಬಂದಿದ್ ನೋಡಿ, ಅದ್ಕೆ ಮನೇಲಿ ಏನೋ ಪ್ರಾಬ್ಲಮ್ ಅನ್ಸುತ್ತೆ, ಕಾಸು 50,000 ಏನೇನೋ ಕೇಳ್ತಾ ಇದ್ಲು ಅಲ್ಲಿ, ಅದಕ್ಕೆ ನನ್ಗೆ ಯಾಕೋ ಅನುಮಾನ ಬಂತು. ನೋಡಿದ್ರೆ ಅದು ಕಾಂತಲಕ್ಷ್ಮಿ ಆಂಟಿ ಆ ಮನೇನ ಅಡಕ್ಕಿಟ್ಬಿಟ್ಟು 1,00,000 ಏನೋ ಇಸ್ಕೊಂಡಿದ್ರಂತಲ್ವಾ. ಅದ್ರದ್ದೆಲ್ಲ ಅವರು ಇವಾಗ ನೀವು ಕಟ್ಟಿಲ್ಲ ಅಂದ್ರೆ ಈ ಮನೇನ ನಮ್ಮ ಹೆಸ್ರಿಗೆ ಬರ್ಸ್ಕೊಂಡ್ಬಿಡ್ತೀವಿ, ನಾವು ತಗೊಂಡ್ಬಿಡ್ತೀವಿ ಅಂತ ವಾರ್ನ್ ಮಾಡಿ ಹೋಗಿದಾರಂತೆ. ಅದು ಇವತ್ತೊಳಗೆ ಕಟ್ಟಿಲ್ಲ ಅಂದ್ರೆ ಈಸ್ಕೊಂಡು ಬಿಡ್ತಾರಂತೆ ಅಂತ ಎಲ್ಲ ಹೇಳ್ತಾ ಇದ್ದಿದ್ ನೋಡಿ. ಹೌದಾ ಬಿಡಿ ಶ್ಯಾಮ್ ಅವ್ರೆ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆ ಕಡೆಯಿಂದ ವಿವೇಕ್, ಏನು ಇಬ್ರು ಗುಸುಗುಸು ಅಂತ ಮಾತಾಡ್ಕೋತಾ ಇದ್ದಾರೆ, ನನ್ಗೂ ಏನಾದ್ರೂ ಹೇಳ್ಬೋದಲ್ಲ ಇವರು ಅಂತ ಅನ್ಕೊಳ್ತಾ, ಬಿಡು ಅವಳೆ ಬಂದ್ ಹೇಳ್ತಾಳೆ ಅಂತ ವಿವೇಕ್ ಸೀದಾ ರೂಮ್ ಒಳಗ್ ಹೋಗಿರ್ತಾನೆ. ಗೌರಿಗ್ ನೋಡಿದ್ರೆ ಆ ವಿಚಾರ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿ ಇನ್ನ ರೂಮ್ ಒಳಗ್ ಬರ್ತಾಳೆ. ಏನಿಬ್ರು ಮಾತಾಡ್ತಾ ಇದ್ರಿ? ಅಯ್ಯೋ ಅದು ಏನಿಲ್ಲ ರೀ, ಸುಮ್ನೆ ಹಾಗೆ ಮಾತಾಡ್ತಾ ಇದ್ವಿ, ಎಷ್ಟೇ ಆದ್ರೂ ಇವಳಿಗೋ ಎಲ್ ಬಿಡ್ತಾಳೆ, ಏನಾದ್ರೂ ಕೇಳೋದಕ್ಕೆ ಉತ್ತರ ಕೊಡೋದಿಕ್ಕೆ ಇವಳು ಗಂಟೋಗ್ಬಿಡುತ್ತೆ ಅನ್ನೋ ತರ ಆಡ್ತಾಳೆ ಅಂತ ವಿವೇಕ್ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ. ಇನ್ನ ಗೌರಿ ಹೇಳೋ ಬೇಡವೋ ಅಂತ ನಿಂತ್ಕೊಂಡು ಇನ್ನ ಯೋಚನೆ ಮಾಡಿ, ಸರಿ ಬೇಡ ಬಿಡು ಅಂತ ಇನ್ನ ಸೀದಾ ಅವಳು ವಾಶ್ರೂಮ್ ಒಳಗೆ ಹೋಗ್ತಾಳೆ. ಏನಾಯ್ತು, ನಾನೇ ವಿಚಾರಿಸ್ಕೊಳ್ಳೋದೇ ಬೆಟರ್ ಅಂತ ಸೀದಾ ವಿವೇಕಿನ ಶ್ಯಾಮ್ ಹತ್ರ ಹೋಗಿ, ಏನಾಯ್ತು ಶ್ಯಾಮ್ ನಿಮ್ಮ ಅತ್ತಿಗೆಗೆ? ಅದು ಅಣ್ಣ ಅವ್ರ ಮನೆ ಅಡಕ್ಕಿಟ್ಬಿಟ್ಟು ಈಗ ಅಲ್ಲಿ ಅವರು ಜಗಳ ಆಡ್ತಾ ಇದ್ದಾರೆ, ಸಾಲ ತೀರ್ಸಿಲ್ಲ ಅಂದ್ರೆ ಮನೇನ ನಾವು ತಗೊಳ್ತೀವಿ ಅಂತ ಬರ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಈ ರೀತಿ ಆಗ್ತಿದೆ ಅಣ್ಣ, ಏನಾದ್ರೂ ನೀನೇ ಸಹಾಯ ಮಾಡು ಅಣ್ಣ ಅಂತ ಕೇಳ್ತಾ ಇರ್ತಾನೆ ಶ್ಯಾಮ್. ನಾನೇನ್ ಸಹಾಯ ಮಾಡಲ್ಲ ಅಂತೀನೇನೋ, ಆದ್ರೆ ನಿಮ್ಮ ಅತ್ತಿಗೆಗೆ ಈಗೋ ಜಾಸ್ತಿ ಅಲ್ವಾ, ಹಾಗಾಗಿ ನಾನು ಸುಮ್ಮನೆ ಇದ್ದೀನಿ, ಏನ್ ಮಾಡೋದು ಏನ್ ಬಿಡೋದು ಅಂತ ನೋಡೋಣ ಬಿಡು ಅಂತ ಹೇಳಿ ಇನ್ನ ಅವರಿಬ್ರು ಸಹ ಮಾತಾಡ್ಕೊಂಡು ಇನ್ನ ಒಳಗ್ ಬರ್ತಾ ಇರ್ತಾನೆ ವಿವೇಕ್. ಆಗ ಇನ್ನ ಗೌರಿ ಸೀದಾ ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನ ಡಿಸೈನ್ ಹಾಕೋಣ ಅಂತ ನೋಡ್ತಾ ಇರ್ತಾಳೆ. ನೋಡಿದ್ರೆ ಒಂದ್ ಡಿಸೈನ್ ಸಹ ಚೆನ್ನಾಗ್ ಬರ್ತಾ ಇರೋದಿಲ್ಲ. ನೋಡ್ತಾ ಮಾಡ್ತಾ ಡಿಸೈನ್ ತುಂಬಾ ಎಕ್ಕುಟ್ಟೋಗಿರೋ ತರ ಅನ್ನಿಸ್ತಾ ಇರುತ್ತೆ ಅವಳಿಗೆನೆ. ಎಲ್ಲ ಶೀಟ್ಸ್ನೆಲ್ಲ ಕಿತ್ತಾಕಿ ಎಸಿತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ವಿವೇಕ್ ಮಲಗಿರ್ತಾನೆ. ಧಾರಾವಾಹಿ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡ್ಬೇಕಾದ್ರೆ ನಮ್ಮ ಜ್ಯೋತಿರ್ಭವ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್. ಸಡನ್ ಆಗಿ ಎದ್ದು ನೋಡ್ತಾನೆ, ಏನಿದು ಪುಣ್ಯವತಿ, ಏನಿದು ಇಷ್ಟೊಂದು ಪೇಪರ್ ಎಲ್ಲ ಹಾಳು ಮಾಡ್ತಿದ್ಯಾ, ಯಾಕೆ ಏನ್ ಯೋಚನೆ ಮಾಡ್ತಾ ಇದ್ಯಾ ಅಂತದ್ದು? ನೀನು ಡಿಸೈನ್ ಹಾಕ್ಬೇಕು ಅಂದ್ರೆ ಸ್ವಲ್ಪ ಕಾಮ್ ಆಗಿ ನೆಮ್ಮದಿಯಾಗಿ ಕುತ್ಕೊಂಡು ಯೋಚನೆ ಮಾಡಿ ಡಿಸೈನ್ ಹಾಕು, ಏನೋ ಟೆನ್ಷನ್ ಇಟ್ಕೊಂಡು ಹಾಕಿದ್ರೆ ಹೀಗೆ ಆಗುತ್ತೆ. ನನಗೇನ್ ಟೆನ್ಷನ್ ಇಲ್ಲ ಕಣ್ರಿ, ನಿಮಗಿನ್ನ ನಿದ್ದೆ ಬಂದಿಲ್ವಾ, ನಿಮ್ ನಿದ್ದೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನಾನ್ ನಿದ್ದೆ ಮಾಡ್ತೀನಿ, ನೀನ್ ಯಾಕೆ ಹಿಂಗ ಆಡ್ತಾ ಇದ್ಯಾ, ಏನಾಯ್ತು ಹೇಳು, ಏನಾದ್ರೂ ಇದ್ರೆ ವಿಚಾರನ ಹಂಚ್ಕೋ ಅಂತ ಹೇಳ್ತಿರು. ಏನು ಇಲ್ಲ, ನನಗ್ ನಿದ್ದೆ ಬರ್ತಿದೆ ಅಂತ ಹೇಳಿ ಮತ್ತೆ ಆ ವಿಚಾರನ ಮುಚ್ಚಿಟ್ಟಿ ಇನ್ನ ಅವಳು ನಿದ್ದೆಗೆ ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ, ಏನು ಹೇಳ್ದಿರಾ ಹೀಗೆ ಎಷ್ಟ್ ದಿವಸ ಅಂತ ಮುಚ್ಚಿಟ್ಕೊಂಡಿರ್ತೀಯೋ, ನಾನು ನೋಡ್ತೀನಿ ಅಂತ ಅವನು ಸಹ ಅನ್ಕೊಳ್ತಾ ಇರ್ತಾನೆ. ಬೆಳಗ್ಗೆ ಆಗುತ್ತೆ, ಎಲ್ಲರೂ ಗೌರಿ ಕೊಡೋ ಕಾಫಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಗೌರಿ ಒಲೆ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಕಾಫಿನ ಬೆರೆಸಿ, ಬೇರೆಯವ್ರ ಕಾಫಿ ಎಲ್ಲ ಒಬ್ಬೊಬ್ರಿಗೆ ಒಂದೊಂದ್ ತರ ಹೋಗಿರುತ್ತೆ. ಅಮ್ಮ ಗೌರಿ, ಯಾಕಮ್ಮ ಇದು ನನ್ ಕಾಫಿ ಅಲ್ವಲ್ಲ ಅಂತ ಜ್ಞಾನೇಶ್ವರ ಹೇಳ್ತೆ. ಅಯ್ಯೋ ಚಿಕ್ಕ ಮಾವ ಮರ್ತೋಯ್ತು ಅಂತ ಹೇಳ್ತಿದಂಗೆ, ಕೆಲ್ಸ ಮಾಡೋದ್ನ ಸ್ವಲ್ಪ ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾಡಿ, ಇಲ್ಲ ಅಂದ್ರೆ ಹೀಗೆ ಆಗೋದು, ಇದೇನೋ ಚಿಕ್ಕದು ಸರಿ ಹೋಯ್ತು, ಇನ್ನ ದೊಡ್ಡದಾಗ್ತಾ ಹೋದ್ರೆ ಇನ್ನ ಏನೇನ್ ಅನಾಹುತ ಆಗುತ್ತೋ ಅಂತ ಸರಿತವ್ರು ಹೇಳ್ತಾ ಇರ್ತಾರೆ. ಅಯ್ಯೋ ಕ್ಷಮಿಸ್ಬಿಡಿ ಅತ್ತೆ, ಏನೋ ಯೋಚನೆ ಮಾಡ್ಕೊಂತ ಹಾಗೆ ಮರ್ತೋಗ್ಬಿಟ್ಟೆ. ಹಾ ಅದನ್ನೇ ಹೇಳ್ತಾ ಇರೋದು, ಫಸ್ಟ್ ಜ್ಞಾನ ಒಂದ್ ಕಡೆ ಇಟ್ಕೊಂಡು ಕೆಲ್ಸ ಮಾಡೋದ್ನ ಕಲಿ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಮೇಲಿಂದ ನಿಂತ್ಕೊಂಡು ವಿವೇಕ್ ನೋಡ್ತಾ ಇರ್ತಾನೆ. ಇವಳು ಯಾಕೆ ಹಿಂಗ ಆಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸೀದಾ ಗೌರಿನ ಅವಳು ಹಾಕಿರೋ ಡಿಸೈನ್ಸ್ ನ ವಿವೇಕಿ ಕೊಡೋದಿಕ್ ಬಂದಿರ್ತಾಳೆ. ಕೊಟ್ಟಿದ್ ನೋಡಿ, ತಗೋ
ಇದು ನನ್ ತಗೋ ಅಂತ ದುಡ್ಡನ್ನ ಕೊಡ್ತಾ ಇರ್ತಾನೆ. ಇದ್ಯಾಕ್ರಿ? ನೀನೇನ್ ಸುಮ್ನೆ ಹಾಕೊಟ್ಟಿದ್ಯಾ? ನೀನೇನೇ ಸುಮ್ನೆ ಹಾಕೊಟ್ರು ನಾನು ಕೊಡೋದ್ ಧರ್ಮ ಕೊಡ್ಲೇಬೇಕು. ಅಯ್ಯೋ ಬಿಡ್ರಿ, ಇದು ನಮ್ಮ ಆಫೀಸ್ ಕೆಲ್ಸಾನೇ ಅಲ್ವಾ ಅಂತ ಗೌರಿ ಹೇಳ್ತಿದ್ರು. ನನ್ನ ಆಫೀಸ್ ಕೆಲ್ಸ ಆದ್ರೂ ಏನಾದ್ರೂ ನೀನ್ ಕಷ್ಟಪಟ್ಟು ಹಾಕಿದ್ಯಾ, ಅದು ನಿನ್ ಸಂಪಾದನೆ, ನಿನಗ್ ಕೊಡ್ಬೇಕಾಗಿರೋ ಧರ್ಮ ನಂದು. ತಗೋ, ಇದ್ರಲ್ಲಿ 50,000 ಇದೆ, ತಗೋ ಅಂತ ಕೊಡ್ತಾ ಇರ್ತಾನೆ. ಆಗ ಹೇಗೋ ಇದನ್ನ ಅಮ್ಮಂಗಾದ್ರೂ ಕೊಟ್ರೆ ಒಂದು ಹೆಲ್ಪ್ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದಂಗೆ ಅಟ್ ಎ ಟೈಮ್ಗೆ ವಿವೇಕ್ ಸಹ ಈಗ ಇವಳು ಈ ಅಮೌಂಟ್ನ ತಗೊಂಡೋಗಿ ಅವ್ರ ತವ್ರ ಮನೆಗಾದ್ರೂ ಸಹಾಯ ಮಾಡ್ತಾಳೆ, ಅದು ನನಗೆ ಗೊತ್ತಿದೆ ಅಂತ ಅವನು ಸಹ ಅನ್ಕೊಂಡಿನ ಅಲ್ಲಿಂದ ಹೊರಡ್ತಾ ಇರ್ತಾನೆ. ನೋಡಿದ್ರೆ ಗೌರಿ ಹಿಂದೆ ಹಿಂದೆ ತಿರುಗಿ ವಿವೇಕ್ನೇ ನೋಡ್ತಾ ಇರ್ತಾಳೆ. ಈಗ ವಿವೇಕ್ಗೆ ಗೊತ್ತಾಗಿದೆ ಅವ್ರ ಮನೆ ಏನ್ ಕಷ್ಟ ಅಂತ. ಈಗ ಅವನೇ ನಿಂತಿ ಅವ್ರ ಮನೇನ ಉಳಿಸ್ಕೊಡ್ತಾನ ಅಥವಾ ಶಾಂತವೀರು ಅನ್ಕೊಂಡಂಗೆ ಆ ಮನೇನ ವಶ ಮಾಡ್ಕೊಳ್ತಾರ. ಇನ್ನ ಗೌರಿ ಹೋಗಿ ತಡಿತಾಳ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.